ಇನ್ನು ಕಾಂಗ್ರೆಸ್ ಮನೆ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಪಟ್ಟದ ಆಟ ಮುಂದುವರಿಯುತ್ತಿದೆ. ಸಿಎಂ ರೇಸ್ನಲ್ಲಿರೋರ ಬೆಂಬಲಿಗರು ಅಲ್ಲಲ್ಲಿ ಮುಂದಿನ ಸಿಎಂ ಅಂತ ಕೂಗೆಬ್ಬಿಸ್ತಾ ಇದ್ದಾರೆ. ಈ ಕೂಗು ಇದೀಗ ಕುಂಭಮೇಳಕ್ಕೂ ವ್ಯಾಪಿಸಿದೆ. ಕಾಂಗ್ರೆಸ್ನಲ್ಲಿ ಒಳೇಟಿನ ಆಟ, ಬಣಗಳ ಮುಸುಕಿನ ಗುದ್ದಾಟ. ಕೈಪಾಳ್ಯದಲ್ಲಿ ಮತ್ತೆ ಮುಂದಿನ ಸಿಎಂ ಅಭಿಯಾನ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಳೇಟಿನ ರಾಜಕೀಯ ಜಬರ್ದಸ್ತಾಗಿ ನಡೀತಾ ಇದೆ. ಸರ್ಕಾರದ ಪವರ್ ಶೇರಿಂಗ್ ವಿಚಾರಕ್ಕೆ ಶುರುವಾಗಿರುವ ಜಿದ್ದಾಜಿದ್ದಿನಲ್ಲಿ ನಾನಾ ನೀನಾ ಅಂತ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆಗೆ ರಾಜ್ಯದ ಚುಕ್ಕಾಣಿ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾ ಇದ್ದಂತೆ ಕೈಪಾಳ್ಯದಲ್ಲಿ ಸಂಚಲನ ಶುರುವಾಗಿದೆ. ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಡಿಕೆ ಮುಂದಿನ ಸಿಎಂ ಅನ್ನೋ ಚರ್ಚೆ ಬಂದಾಗಲೆಲ್ಲ ವಿರೋಧಿ ಬಣವು ಅದೇ ವಿಚಾರವನ್ನ ಇಟ್ಟು ಕೌಂಟರ್ ಕೊಡ್ತಾ ಇದೆ. ಡಿಕೆ ಮುಂದಿನ ಸಿಎಂ ಅನ್ನೋ ವಿಚಾರ ಚರ್ಚೆಯಾದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಬೇಕು, ದಲಿತ ಸಿಎಂ ಆಗಬೇಕು ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಚನ್ನಪಟ್ಟಣದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಬೆನ್ನಲ್ಲೇ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲೂ ಮುಂದಿನ ಸಿಎಂ ಕೂಗು ಕೇಳಿಸಿದೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಅಭಿಮಾನಿಯೊಬ್ಬ ಹರಕೆ ಹೊತ್ತಿದ್ದಾನೆ, ಕುಂಭಮೇಳದಲ್ಲೇ ಬೇಡಿಕೊಂಡಿದ್ದಾನೆ. ಸಣ್ಣ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ರಾಜಣ್ಣ ಬೇಡಿಕೆ. ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಬಣದ ಆಟಕ್ಕೆ ದಲಿತ ಸಚಿವರು ಪ್ರತ್ಯುತ್ತರ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ತೆರೆಮರೆಯಲ್ಲೇ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿರುವ ಸಚಿವರು ಸದ್ಯ ಖಾಲಿ ಇರುವ 4 ಪರಿಷತ್ಗೆ ಸದಸ್ಯರ ಆಯ್ಕೆಯಲ್ಲಿ ಸಣ್ಣ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಾಲಕೃಷ್ಣ ಹೇಳಿಕೆ ಚರ್ಚೆ ಆಗ್ತಾ ಇದ್ದಂತೆ ಸ್ಪಷ್ಟನೆ ನೀಡ್ತಾ ಇರುವ ಸಚಿವ ಎಂಸಿ ಸುಧಾಕರ್ ಡಿಕೆ ಸಿಎಂ ಆಗಬೇಕು ಅಂದಿದ್ದಾರೆ, ಯಾವಾಗ ಅಂತ ಹೇಳಿಲ್ಲ ಅಂದ್ರು. ಹಿರಿಯ ಸಚಿವರಾದ ಎಚ್.ಕೆ. ಪಾಟೀಲ್ ಬಾಲಕೃಷ್ಣ ಹೇಳಿಕೆಗೆ ಸಮರ್ಥನೆ ಅಥವಾ ವಿರೋಧ ಮಾಡದೆ ಖರ್ಗೆ ಅವರ ಮಾತೆ ಅಂತಿಮ ಎಂದಿದ್ದಾರೆ. ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಯಾವಾಗ ಆಗಬೇಕು ಅಂತಕ್ಕಂಥದ್ದು ಅವರು ಅದ್ರ ಬಗ್ಗೆ ಹೇಳಿಲ್ಲ. ಅದರಿಂದ ಅವರು ಪ್ರಬಲ ಆಕಾಂಕ್ಷಿಗಳಿದ್ರು. ಡಿಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಇದ್ರು. ಖರ್ಗೆ ಅವರ ಮಾತು ನಮ್ಮ ಪಕ್ಷದಲ್ಲಿ ಅಂತಿಮ. ಖರ್ಗೆ ಅವರ ಮಾತನ್ನ ಮೀರದ ನಡೆ ನಮ್ಮೆಲ್ಲರಿಗೂ ಆಗಬೇಕು. ಎಚ್.ಕೆ. ಪಾಟೀಲ್ರಿಗೆ ಸಿಎಂ ಆಗೋ ಯೋಗ ಇದೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿಚಾರ ಚರ್ಚೆ ಆಗುತ್ತಲೇ ಇದೆ. ಮತ್ತೊಂದು ಕಡೆ ಮಠಾಧೀಶರು ಕೂಡ ಮುಂದಿನ ಸಿಎಂ ಚರ್ಚೆಯಲ್ಲಿ ಆಗಾಗ ದನಿಗೂಡಿಸ್ತಾ ಇದ್ದಾರೆ. ಈ ಹಿಂದೆ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಡಿಕೆ ಸಿಎಂ ಆಗಬೇಕು ಅಂತ ಹೇಳಿದ್ರು. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಹೇಳಿದ್ರು. ಇದೀಗ ಭೋವಿ ಸಮಾಜದ ಸಿದ್ದರಾಮೇಶ್ವರ ಶ್ರೀಗಳು ಎಚ್.ಕೆ. ಪಾಟೀಲ್ಗೆ ಸಿಎಂ ಆಗುವ ಯೋಗ ಇದೆ ಅಂದಿದ್ದಾರೆ. ಈ ಬಗ್ಗೆ ಎಚ್ಚರಿಕೆಯಿಂದಲೇ ಪ್ರತಿಕ್ರಿಯಿಸಿದ ಕಾನೂನು ಸಚಿವರು ನಾನು ಹಿಂಗೂ ಅನ್ನಂಗಿಲ್ಲ ಹಂಗೂ ಅನ್ನಂಗಿಲ್ಲ ಎಂದಿದ್ದಾರೆ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲ ಇದು. ನಾನು ಹಿಂಗೂ ಅನ್ನಲ್ಲ ಹಂಗೂ ಅನ್ನಲ್ಲ, ನಾ ಯಾವುದೇ ಪ್ರತಿಕ್ರಿಯೆ ಅದಕ್ಕೆ ಬೆಟ್ ಮಾಡಲ್ಲ. ಸಿಎಂಗೆ ಮಂಡಿ ನೋವು, ಡಿಕೆಗೆ ಸಭೆಗಳ ನೇತೃತ್ವ. ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇರುವಾಗಲೇ ಸಿದ್ದರಾಮಯ್ಯ ಮಂಡಿ ನೋವು ಅಂತ ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ. ತಮ್ಮೆಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ. ಹೀಗಾಗಿ ಸಿಎಂ ಪಾಲ್ಗೊಳ್ಳಬೇಕಾಗಿದ್ದ ಎಲ್ಲಾ ಸಭೆಗಳ ಜವಾಬ್ದಾರಿಯನ್ನ ಡಿಸಿಎಂ ಡಿಕೆ ತಮ್ಮ ಹೆಗಲಿಗೆ ಹಾಕಿಕೊಂಡಿದ್ದಾರೆ. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲೂ ಸಿಎಂ ಪರವಾಗಿ ಡಿಸಿಎಂ ಡಿಕೆ ಪಾಲ್ಗೊಂಡಿದ್ರು. ಚೀಫ್ ಮಿನಿಸ್ಟರ್ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದೀನಿ ಡಿಕೆ ಅಂತ ಹೇಳಿದ್ರು. ನಾನು ಆಯ್ತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ. ಆಮೇಲೆ ಒತ್ತಡ ಶುರು ಆಯ್ತು, ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆಯಿಂದ ಅಂತ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಇಲ್ಲ ಹೋಗ್ಬೇಕು ಅಂತೇಳಿ ಕೊನೆಗೆ ಒಪ್ಕೊಂಡು ಸ್ವಲ್ಪ ಹಂಗು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು. ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ, ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಅನಾರೋಗ್ಯದ ಕಾರಣದಿಂದ ಅವತ್ತೊಂದು ದಿವಸ ಅವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದ್ದರಿಂದ ಅವರು ಈ ಮೀಟಿಂಗಿಗೆ ಬರಲಿಕ್ಕಾಗಿಲ್ಲ. ಅದಕ್ಕೆ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸಿದ್ಧತೆಗಳನ್ನ ಎಲ್ಲರೂ ಕೂಡ ಅವತ್ತೊಂದು ದಿವಸ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಟ್ಟದ ಆಟ ನಡೀತಾ ಇದ್ದು ಪ್ರತಿ ನಾಯಕರು ತಮ್ಮದೇ ಆದ ದಾಳಿಗಳನ್ನ ಉರುಳಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.